ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಸ್ಐಗೆ ಸಂಕಷ್ಟ ಶುರುವಾಗಿದೆ. ಏನು ಸಬ್ ಇನ್ಸ್ಪೆಕ್ಟರ್ಗೆ ಯಾವ ಥರ ಸಂಕಷ್ಟ ಇದು ಅಂತ ನೋಡಿದ್ರೆ, A1 ಆರೋಪಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1. ಪವಿತ್ರ ಗೌಡಂದು ಏನೋ ಕಮೆಂಟ್ ಬಂತು ಅಂತಾನೆ ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಏನೋ ಅಷ್ಟೆಲ್ಲ ಕಮೆಂಟ್ ಬಂದುಬಿಡ್ತು, ಯಾವುದೋ ನಗ್ನ ಫೋಟೋ ಕಳಿಸ್ಬಿಟ್ಟ, ಹಾಗೆ ಹೀಗೆ ಅಂತ ಶುರುವಾಗಿರೋದು. ದುರ್ಗದಿಂದ ಅವನ್ನ ಕರ್ಕೊಂಡು ಬಂದು ಶೆಡ್ ಒಳಗಡೆ ಹಾಕಿ ಹೊಡೆದು ಚಿತ್ರಹಿಂಸೆ ಕೊಟ್ಟು ಕೊಂದರು ಅನ್ನೋರ್ಗೂ ಆರೋಪ ಇದೆಯಲ್ಲ. ಇದೇನು ಮಾಡ್ತಾರೆ, ಮಹಜರ್ಗೆ ಅಂತ ಕರ್ಕೊಂಡು ಬರ್ತಾರೆ. ಯಾರನ್ನ? ಪವಿತ್ರ ಗೌಡನ. ಬಾರಮ್ಮ, ನಿಮ್ಮ ಮನೆಯಲ್ಲಿ ಏನಿದೆ ಕಥೆ ನೋಡ್ಬೇಕು ನಾವು. ಅಕಸ್ಮಾತ್ ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಿಗಬಹುದೇನೋ. ಎಷ್ಟೊತ್ತಿಗೆ ಬಂದೆ ನೀನು ಅವತ್ತು ಮನೆಯಿಂದ? ಎಷ್ಟೊತ್ತಿಗೆ ಆಚೆ ಹೋಗಿದ್ದೆ? ಶೆಡ್ಗೆ ನೀನಾದರೂ ಹೋಗಿದ್ಯಾ? ಶೆಡ್ಡಿಂದ ನೀನು ಆಮೇಲೆ ಬಂದ್ಯಾ ಇಲ್ಲಿಗೆ? ದರ್ಶನ್ನು ಬಂದಿದ್ನಾ? ಕೇಳ್ತಾರೆ ಯಾರಿದ್ರು, ಏನು ಕತೆ ಚೆಕ್ ಮಾಡಬೇಕಾದಾಗ ಏನಾಗಿದೆ, ಈ ಪವಿತ್ರ ಗೌಡ ಮನೆಗೆ ಬಂದಿದ್ದೇ ತಡ. ಮಾಡಿದ ಮೊದಲನೇ ಕೆಲಸ ಏನು ಹೇಳಿ? ಮೇಕಪ್ ಮಾಡ್ಕೊಳಕ್ಕೆ ಹೋಗಿತ್ತು. ಬಂದ ತಕ್ಷಣ ಮಹಜರು ನಡೀತಾ ಇರಬೇಕಾದ್ರೆ ಆ ಥರ ಅವ್ರನ್ನ ಅಲೋ ಮಾಡಬಾರ್ದು. ಕರ್ತವ್ಯ ಲೋಪ ಮಾಡಿರೋದು ಯಾರು ಅಂದರೆ SI ನೇತ್ರಾವತಿ ಅಂತ ಈಗ ಆರೋಪ. ಪವಿತ್ರ ಗೌಡ ಬಂದಮೇಲೆ ಮಹಜರ್ದು ಎಷ್ಟಿದೆಯೋ ಅಷ್ಟು ಮಾತ್ರ ಕೆಲಸ ಮಾಡಬೇಕು, ಅಷ್ಟೇ. ಪವಿತ್ರ ಗೌಡ ಈ ಕಡೆಯಿಂದ ಹೋಗಬೇಕಾದ್ರೇ ಒಂಥರ, ಆ ಕಡೆಯಿಂದ ಬರಬೇಕಾದ್ರೇ ಒಂಥರ. ಏನಾಗಿತ್ತು ಅಂತ ಹೇಳಿದ್ರೆ, ಈ ಪವಿತ್ರ ಗೌಡ ಮಹಜರ್ ಆಗಬೇಕಾದ್ರೆ, ಅಯ್ಯೋ ನಿಮ್ಮ ಪಾಡಿದ್ದು ಮಹಜರ್ ಮಾಡ್ಕೊಳ್ಳಿ, ನನ್ನ ಪಾಡು ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ ಮೇಕಪ್ ಮಾಡೋಕ್ಕೆ ಹೋಗಿದ್ರಂತೆ. ಮೇಕಪ್ ಮಾಡಿಕೊಂಡ್ರು, ಬಂದರು. ವಿಷಯ ಆಮೇಲೆ ಚೆಕ್ ಮಾಡಿಕೊಂಡಾಗ ಅವರು ಒಳಗಡೆ ಹೋಗಿದ್ದಾರೆ, ವಾಶ್ರೂಮ್ ಬಳಸಿದ್ದಾರೆ, ಇದೇ ಟೈಮಲ್ಲಿ ಮೇಕಪ್ ಕೂಡ ಮಾಡಿಕೊಂಡ್ರು ಅಂತ. ಪ್ರಶ್ನೆ, ಅವ್ರು ಮೇಕಪ್ ಮಾಡ್ಕೊಂಡಿದ್ದು ಯಾರಿಗೂ ಅಸೂಯೆ ಅಂತಲ್ಲ. ಪ್ರಶ್ನೆ ಏನು ಅಂದರೆ, ಒಂದು ಪ್ರೊಸೀಜರ್ ಅಲ್ಲಿ ನಡೀಬೇಕಾದ್ರೆ, ಒಂದು ಮಹಜರು ಪ್ರಕ್ರಿಯೆ ಮಾಡಬೇಕಾದ್ರೆ ಇವ್ರನ್ನೆಲ್ಲೆಲ್ಗೋ ನೀವು ಹೆಂಗೆ ಅಲೋ ಮಾಡಿದ್ರಿ? ಅಕಸ್ಮಾತ್ ಒಳಗಡೆ ಹೋಗಿದ್ದರು, ಯಾರೋ ಅಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರು, ನೇಣು ಹಾಕೊಂಬಿಟ್ರು, ಕುತ್ತಿಗೆ ಕೊಯ್ಕೊಂಬಿಟ್ರು, ಇನ್ನೇನೋ ಚೀರಾಡ್ಬಿಟ್ರು ಒಳಗಡೆ, ಆಗ ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಹಾಗಾಗಿ ವಿಜಯನಗರ ಠಾಣೆ SI ನೇತ್ರಾವತಿಗೆ DCP ನೋಟಿಸನ್ನು ಜಾರಿ ಮಾಡಿದ್ದಾರೆ. ಮಹಜರ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದು SI ನೇತ್ರಾವತಿ. ಕರ್ತವ್ಯ ಲೋಪ ಆಗಿಬಿಡುತ್ತದು. ಜೂನ್ 15ರಂದು ಪವಿತ್ರ ಗೌಡ ಮನೆಯಲ್ಲಿ ಮಹಜರಾಗಿತ್ತು. ಆ ಕಡೆಯಿಂದ ಬರಬೇಕಾದ್ರೆ ಪವಿತ್ರ ಗೌಡ ಸ್ವಲ್ಪ ಆ ಕಡೆ ನೋಡೋದು, ಯಾರಿಗೂ ಅಣಗಿಸೋದು, ನಗೋದು, ಇವೆಲ್ಲ ಮಾಡಿದ್ರಲ್ಲಿ ಇರಲಿ. ವಾಶ್ರೂಮ್ಗೆ ಹೋಗಿದ್ದಂಥ ವೇಳೆಯಲ್ಲಿ ಪವಿತ್ರ ಗೌಡ ಮೇಕಪ್ ಕೂಡ ಮಾಡ್ಕೊಂಡು ಬಂದರು ಅಂತ. ಮಹಜರು ವೇಳೆ ವಾಶ್ರೂಮ್ಗೆ ತೆರಳಿದ್ರು ಪವಿತ್ರ ಗೌಡ, ಆದರೆ ಅಲ್ಲೇ ಮೇಕಪ್ ಆಗಿತ್ತು. ಮೇಕಪ್ಗೆ ನೀವು ಹೆಂಗೆ ಅಲೋ ಮಾಡಿದ್ರಿ? ಅಲೋ ಮಾಡಿದ್ದು ಹೇಗೆ? ನೀವು ಹೆಚ್ಚು ಕಡಿಮೆ ಆಗಿದ್ದು ಯಾರು ಹೊಣೆ ಅಂತ ಹೇಳಿದೀಗ ನೋಟಿಸ್ ಹೋಗಿದೆ.